ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಯಾವ ರೀತಿ ಪ್ರಾಬ್ಲಮ್ಸ್ ಬಂದಿರುತ್ತೆ ಬ್ಲೌಸು ಅಂತ. ಸೊ ಆ ಥರ ಪ್ರಾಬ್ಲಮ್ ಬಂದಾಗ ಬ್ಲೌಸನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತಮ್ಮನೇಲ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಬ್ಯಾಕ್ ಸೈಡು ರಿಂಕಲ್ಸ್ ಬಂದಿದೆ. ಬ್ಯಾಕ್ ಸೈಡ್ ಏನಿದೆ ಕಂಕ್ಳು ಸೈಡು ಉಬ್ಬಿರುತ್ತೆ. ಮತ್ತು ಕೆಳಗಡೆ ಕಂಕ್ಳು ಕೆಳಗಡೆ ಏನಿದೆ 2 ಇಂಚ್ವರೆಗೂ ಲೂಸಿಂಗ್ ಇರುತ್ತೆ ಫ್ರೆಂಡ್ಸ್. ಆ ಥರ ಇದ್ದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇದು ಬ್ಲೌಸು ಏನಿದೆ ಇನ್ನೊಂದ್ಸಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ಬ್ಯಾಕ್ ಸೈಡು ಏನಿದೆ ಇಲ್ಲಿ ಹಾಕ್ಕೊಂಡಾಗ ವೇರ್ ಮಾಡಿದಾಗ ಇಲ್ಲಿ ಉಬ್ಬುತ್ತೆ. ಈ ಮೂಲೆ ಏನಿದೆ ಇಲ್ಲಿ ಉಬ್ಬುತ್ತೆ. ಮತ್ತು ಇಲ್ಲಿ ಏನಿದೆ ಇಲ್ಲೂ ಲೂಸಿಂಗ್ ಬರ್ತಾ ಇರುತ್ತೆ. ಇಲ್ಲಿ ಕಂಕ್ಳಿಂದ ಇಲ್ಲಿವರೆಗೂ ಲೂಸಿಂಗ್ ಇರುತ್ತೆ. ಇಷ್ಟು ಲೂಸಿಂಗ್ ಇರುತ್ತೆ. ಇಲ್ಲೆಲ್ಲ ಪರ್ಫೆಕ್ಟಾಗಿ ಇರುತ್ತೆ. ಮತ್ತು ಆರ್ಮೋಲ್ ಕೂಡ ಕರೆಕ್ಟಾಗಿ ಕೂತಿರುತ್ತೆ. ವೇರ್ ಮಾಡಿದಾಗ ಆರ್ಮೋಲು ಫಿಟ್ಟಿಂಗ್ ಇರುತ್ತೆ. ಬಟ್ ಇಲ್ಲಿ ಲೂಸಿಂಗ್ ಇರುತ್ತೆ. ಇಷ್ಟು ಏನಿದೆ ಲೂಸಿಂಗ್ ಇರುತ್ತೆ. ನೋಡಿ, ನಿಮಗೆ ತೋರಿಸ್ತೀನಿ. ಸೊ ಈ ಥ್ರೆಡ್ ಏನು ಹೊಲಿಗೆ ಬಂದಿದೆ ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಲೂಸಿಂಗ್ ಬರ್ತಾ ಇರುತ್ತೆ. ಮತ್ತು ಇಲ್ಲಿ ಮೂಲೆಯಲ್ಲಿ ಏನಾಗ್ತಿರುತ್ತೆ ಈ ರೀತಿ ಉಬ್ಬಿರುತ್ತೆ. ಹಾಕ್ಕೊಂಡಾಗ ಅದು ನೀಟಾಗೆ ಗೊತ್ತಾಗುತ್ತೆ. ಸೊ ನೀವು ತಮ್ಮನೇಲಿ ನೋಡಿದರೆ ಕರೆಕ್ಟಾಗೆ ಗೊತ್ತಾಗುತ್ತೆ. ಸೊ ಆ ಥರ ಪ್ರಾಬ್ಲಮ್ ಇದ್ದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಈಗ ನಾವು ಇದು ಸರಿ ಮಾಡಬೇಕು ಅಂದರೆ ಈ ಹೊಲಿಗೆಗಳೇನಿದೆ 3 ಹೊಲಿಗೆ ಹಾಕಿರ್ತೀವಲ್ವ, ಇದನ್ನು ನಾವು ಬಿಚ್ಕೋಬೇಕು. ಈ ಕಂಕ್ಳು ಹೊಲಿಗೆಯಿಂದ ಇಲ್ಲಿವರೆಗೂ ಒಂದು 2.5 ಇಂಚು ಮತ್ತು ಇಲ್ಲಿಂದ 2.5 ಇಂಚು ಇಷ್ಟು ಥ್ರೆಡ್ಡು ಏನಿದೆ ಇಲ್ಲ ಪೂರ್ತಿ ಬಿಚ್ಕೊಂಡ್ರು ನೀಟಾಗಿ ಹೊಲಿಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ಅವಾಗಿಂದವಾಗೆ ನಾವು ಸರಿ ಮಾಡಿಕೊಡ್ಬೇಕಂದ್ರೆ ಇಷ್ಟು ಬಿಚ್ಕೊಂಡ್ರೆ ಸಾಕು. ಮತ್ತು ಈ ಸ್ಲೀವ್ ಏನಿದೆ ಪೂರ್ತಿ ಬಿಚ್ಕೊಂಡ್ಬಿಟ್ರೆ ಒಳ್ಳೆಯದು ಫ್ರೆಂಡ್ಸ್. ಇದಾದ ಬಿಚ್ಕೊಂಡು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಇದು ಏನಿದೆ ಲೂಸಿಂಗ್ ಬಂದಿರೋ ಬ್ಲೌಸನ್ನು ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ. ಸೊ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಫುಲ್ಲು ಬಿಚ್ಕೊಂಡಿದ್ದೀನಿ ನೋಡಿ. ಇದು ಸ್ಲೀವ್ ಕೂಡ ಬಿಚ್ಕೊಂಡಿದ್ದೀನಿ ಇದು. ಸೊ ಈಗ ನಾವು ಯಾವ ರೀತಿ ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು, ಲೂಸಿಂಗ್ ಇರೋದು ಮತ್ತು ಇಲ್ಲಿ ಉಬ್ಬುತ್ತಾ ಇದೆಯಲ್ವ, ಇದನ್ನು ಯಾವ ರೀತಿ ನಾವು ಕಟ್ಟಿಂಗ್ ಮಾಡಿಕೊಂಡ್ರೆ ಫಿನಿಶಿಂಗ್ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವೀಗ ಟೇಪನ್ನು ತಗೋಬೇಕು ಮೊದಲು. ಸೊ ಇಲ್ಲಿ ಏನು ಕಂಕ್ಳಲ್ಲಿ ಎಕ್ಸ್ಟ್ರಾ ಬರ್ತಾ ಇದೆ ಅದನ್ನು ನಾವು ಫಸ್ಟು ಕಟ್ಟಿಂಗು ಮಾಡ್ಕೋಬೇಕು ನೋಡಿ ಇಲ್ಲಿ. ಸೊ ಇಲ್ಲಿಂದ ಈ ತುದಿಯಿಂದ ಇಲ್ಲಿಗೆ 1/2 ಇಂಚು ಲೆಸ್ ಮಾಡ್ಕೊಳ್ಳೋಣ. ಇಲ್ಲಿ ಈ ರೀತಿ ಲೆಸ್ ಮಾಡಿಕೊಂಡು ಈ ಕಡೆ ಸೈಡು ಈ ರೀತಿ ಕ್ರಾಸಾಗಿ ಇಟ್ಕೊಬೇಕು. ಸೊ ಇಲ್ಲಿ ಏನು ಮಾರ್ಕಿಂಗ್ ಮಾಡಿದ್ದೀವಿ 1/2 ಇಂಚು ಅಲ್ಲಿಂದ ಸೊ ಈ ರೀತಿ ಇಟ್ಕೊಬೇಕು ಇಲ್ಲಿ. ಸೊ ಯಾಕಂದರೆ ಬರ್ತಾ ಬರ್ತಾ ಇಲ್ಲಿ ಕರೆಕ್ಟಾಗಿದೆ. ಸೊ ಈ ರೀತಿ ಇಟ್ಕೊಂಡು ನೀವು ನಿಮ್ಗೆ ಇಲ್ಲೇನಾದರೂ ಟೈಟ್ ಬರುತ್ತೆ ಅನ್ನೋದಾದರೆ ನೀವು ಇಷ್ಟಕ್ಕೆ ಕಟ್ ಹೊಡಿಬೋದು. ಸೊ ಇದನ್ನು ನಾವೀಗ ಫಸ್ಟು ಕಟ್ಟಿಂಗು ಮಾಡ್ಕೋಬೇಕು. 1/2 ಇಂಚು ಲೂಸಿಂಗ್ ಬರ್ತಾ ಇರೋದ್ರಿಂದ ಇಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ಇಷ್ಟು ಈ ರೀತಿ ಮಾಡ್ಕೊಂಡ್ಮೇಲೆ ಈಗ ನಾವು ಇಲ್ಲಿ ಏನು ಗುಪ್ಪೆ ಥರ ಬರುತ್ತಲ್ವ ಮೂಲೆಯಲ್ಲಿ ಅದನ್ನು ನಾವು ಸರಿ ಮಾಡ್ಕೋಬೇಕು. ಸೊ ಇದು ಮೇನು ಇಂಪಾರ್ಟೆಂಟು. ಈಗ ನಾವಿಲ್ಲಿ ಈ ಒಂದು ಎಡ್ಜು ಏನಿದೆ ಈ ಎಡ್ಜಿಂದ ನಾವು ಈಗ ಸ್ಟ್ರೈಟಾಗೆ ಟೇಪನ್ನ ಇಟ್ಕೋಬೇಕು ಫ್ರೆಂಡ್ಸ್. ಸೊ ಈ ಪ್ರೊಸೀಜರ್ನ ನಾವು 2 ಸೈಡು ಇದೇ ರೀತಿಯೇ ಮಾಡ್ಕೋಬೇಕು ನೋಡಿ. ನಾನೀಗ ಸ್ಟ್ರೈಟಾಗೆ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಈ ಎಡ್ಜ್ ಏನಿದೆ ಇದು ಬ್ಯಾಕ್ ಸೈಡಿಂದ ನಾವೀಗ ಮಾಡ್ತಾ ಇರೋದು. ಸೊ ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ ನೀಟಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಏನಿದೆ ಈ ಬಟ್ಟೆ ಈ ಎಕ್ಸ್ಟ್ರಾ ಇದಕ್ಕೆ ನಾವು ಸ್ಟ್ರೈಟಾಗೆ ಲೈನನ್ನು ಹಾಕೋಣ ಇಲ್ಲಿಗೆ. ಸೊ ಈಗ ಇಲ್ಲಿ ಫಸ್ಟ್ ಸ್ಟಿಚಿಂಗ್ ಏನು ಬಂದಿರುತ್ತಲ್ಲ ಫ್ರೆಂಡ್ಸ್, ಆ ಸ್ಟಿಚಿಂಗ್ ಮೇಲೆ ನೀವು ಈ ಮಾರ್ಕಿಂಗು ಮಾಡ್ಕೋಬೇಕು ಈ ರೀತಿ. ಸೊ ಇಷ್ಟು ಬಟ್ಟೆನ ನಾವು ತೆಗೆದ್ರೆ ಲೂಸಿಂಗ್ ಏನು ಬರ್ತಿತ್ತಲ್ವ ಅದು ಕಡಿಮೆ ಆಗುತ್ತೆ. ಸೊ ನಾನೀಗ ಇಷ್ಟು ಬಟ್ಟೆನ ಕಟ್ ಮಾಡ್ಕೊಳೋಕ್ಕಿಂತ ಮುಂಚೆ ಇಲ್ಲಿ ಹಿಂದ್ಗಡೆ ಒಂದು ಹೊಲಿಗೆ ಅನ್ನೋದನ್ನು ಹಾಕ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ನಾನೀಗ ಇಲ್ಲಿ ಹೊಲಿಗೆ ಅನ್ನೋದು ಹಾಕ್ಕೊಂಡಿದ್ದೀನಿ.
ಈ ಮಾರ್ಕಿಂಗಿಗಿಂತ ಈ ಕಡೆ ಸೈಡು ಹೊಲಿಗೆ ಅನ್ನೋದು ಹಾಕ್ಕೊಂಡಿದ್ದೀನಿ. ಈಗ ನಾವು ಈ ಮಾರ್ಕಿಂಗ್ ಏನು ಮಾಡಿದ್ದೀವಿ ಅದ್ರ ಮೇಲೆ ನೀಟಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಬೇಕಾರೆ ಕೆಳಗಡೆ ಬಟ್ಟೆ ಏನಿದೆ ಸಿಗಾಕೊಳ್ದೇ ಇರೋ ರೀತಿ ನೋಡ್ಕೋಬೇಕು, ಇಲ್ಲಾಂದರೆ ಅದು ಕಟ್ ಆಗೋಯ್ತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈಗ ಏನು ಮಾರ್ಕಿಂಗ್ ಮಾಡಿದ್ದೀನಲ್ವ ಅದ್ರ ಮೇಲೆ ನಾನು ಕಟ್ಟಿಂಗು ಮಾಡ್ತಾಯಿದ್ದೀನಿ. ಜಸ್ಟ್ ಮೂಲೆ ಮಾತ್ರ ತೆಗೆದ್ರೆ ಸಾಕು. ಸೊ ಮಾರ್ಕಿಂಗ್ ಮಾಡಿರ್ತೀರಲ್ವ ಎಲ್ ಶೇಪಲ್ಲಿ ಮೂಲೆ ಏನು ಬರುತ್ತೆ ಅದನ್ನು ಮಾರ್ಕ್ ಮಾಡಿ ಕಟ್ ಮಾಡ್ಕೊ, ಯಾಕಂದರೆ ಅಲ್ಲಿ ಗುಪ್ಪೆ ಥರ ಬರ್ತಾ ಇರೋದು ಅವಾಯ್ಡ್ ಆಗುತ್ತೆ ಅವಾಗ. ಫ್ರೆಂಡ್ಸ್, ಈ ರೀತಿ ಮಾರ್ಕಿಂಗ್ ಏನು ಮಾಡಿದೆ ಅಲ್ಲಿ ಕಟ್ ಮಾಡಿದ್ದೀನಿ. ಈಗ ಸೊ ಎರಡು ಸೈಡು ಸೇಮ್ ಇದೆ ಪ್ರೊಸೀಜರಲ್ಲೇ ಮಾರ್ಕಿಂಗ್ ಮಾಡಿ ಕಟ್ ಮಾಡಬೇಕು. ಫಸ್ಟು ಏನು ಹೊಲಿಗೆ ಬಂದಿರುತ್ತಲ್ಲ ಅದ್ರ ಮೇಲೆ ಚಾಕ್ ಪೀಸಲ್ಲಿ ಮಾರ್ಕ್ ಮಾಡಿ ಅದಕ್ಕಿಂತ ಮುಂಚೆ ಇಲ್ಲಿ ಹೊಲಿಗೆ ಹಾಕಿಬಿಟ್ಟು ಮಾರ್ಕಿಂಗ್ ಮೇಲೆ ನೀಟಾಗಿ ಒಂದ್ಸರಿ ಕಟ್ ಮಾಡ್ಕೋಬೇಕು. ಈಗ ನಾವು ಇದನ್ನು ಸೀದಾ ಇಟ್ಕೊಳ್ಳೋಣ. ಈ ರೀತಿ ಸೀದಾ ಇಟ್ಕೊಂಡ್ಬಿಟ್ಟು ಮತ್ತು ಆರ್ಮೋಲು ಕೂಡ ಕರೆಕ್ಟಾಗೆ ಆಗುತ್ತೆ, ಯಾಕಂದರೆ ಅವರಿಗೆ ಆಲ್ರೆಡಿ ಇಲ್ಲಿ ಲೂಸಿಂಗ್ ಅನ್ನೋದು ಬರ್ತಿತ್ತು. ಅಕಸ್ಮಾತು ನಿಮಗೇನಾದರೂ ಡೌಟ್ ಇದ್ದರೆ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಬೋದು. ಆರ್ಮೋಲ್ ಬಂದು ಇವ್ರದ್ದು 9:15ವರೆಗೂ ಬರುತ್ತೆ. ಸೊ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂದರೆ, ಇಲ್ಲಿ ಮಾರ್ಜಿನ್ನು ನೀವು 1/4 ಇಂಚು ಅಂತ ಬಿಟ್ಟಿರ್ತೀರ. ಫಸ್ಟ್ ಇದನ್ನು 1/4 ಇಂಚು ಅಂತ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈಗ ಆರ್ಮೋಲು ಅಳತೆ ಏನಿದೆ ಆ ಮಾರ್ಕಿಂಗಿಗೆ ಕರೆಕ್ಟಾಗೆ ಬರಬೇಕು. ಸೊ ಇಲ್ಲಿ ಅರ್ಧ ಇಂಚು ಬಿಟ್ಟು ನೀವು ಈ ರೀತಿ ಟೇಪನ್ನು ಇಟ್ಕೊತ ಹೋದರೆ ನೋಡಿ ಇಲ್ಲಿ ಕರೆಕ್ಟಾಗೆ 9.25 ಇಂಚು ಗ್ಯಾಪ್ ಬರ್ತಾ ಇದೆ. ಸೊ ನೀವೀಗ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಸ್ಲೀವ್ ಅಟ್ಯಾಚ್ ಮಾಡೋದು ಕೂಡ ಈಗ ಫಸ್ಟು ಹಚ್ಚಿದಾಗ ಏನಾಗುತ್ತೆ ಕರೆಕ್ಟಾಗಿ ಕೂತಿರುತ್ತೆ. ಈಗ ಹಚ್ಚಕ್ಕೆ ಹೋದರೆ ಏನಾಗುತ್ತೆ, ಇದು ತೋಳು ಎಕ್ಸ್ಟ್ರಾ ಬರುತ್ತೆ, ಈ ಬಟ್ಟೆ ಏನಿದೆ ಎಕ್ಸ್ಟ್ರಾ ಬರುತ್ತೆ. ಅದನ್ನು ನಾವು ಚೆಕ್ ಮಾಡ್ಕೋಬೇಕು. ಈಗ ನೋಡಿ ಇದನ್ನು ಫಸ್ಟು ಸೀದಾ ಮಾಡ್ಕೋಬೇಕು. ಸೀದಾ ಮಾಡಿಕೊಂಡು ಈ ರೀತಿ ಸೀದಾ ಮಾಡ್ಕೊಂಡ್ಮೇಲೆ ಇದನ್ನು ಕೂಡ ನಾವು ಸೀದಾ ಮಾಡ್ಕೋಬೇಕು. ಎರಡು ತೋಳು ಬಿಚ್ಚಿದ್ರ ಅಂದಾಗ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಕಡೆ ತೋಳು ಆ ಕಡೆ ಹಾಕೋದು, ಆ ಕಡೆ ತೋಳು ಈ ಕಡೆ ಹಾಕೋದು. ನೋಡಿ ಈ ರೀತಿ ಇಟ್ಕೊಂಡ್ಬಿಟ್ಟು ಇದು ರೈಟ್ ಸೈಡು ಲೆಫ್ಟ್ ಸೈಡು ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ ಇದು ಲೆಫ್ಟ್ ಸೈಡು, ಇದು ಕೂಡ ಲೆಫ್ಟ್ ಸೈಡ್ ಆಗಿರೋದ್ರಿಂದ ಕರೆಕ್ಟಾಗಿ ನಾವೀಗ ಈ ರೀತಿ ಅಳತೆ ಅನ್ನೋದು ತಗೋಬೇಕು. ನೋಡಿ ಇದೇನಿದೆ ಸೀದಾ ಇಲ್ಲಿಂದ ಇಟ್ಕೊತ ಹೋಗ್ಬೇಕು. ಈ ತುದಿಯಿಂದ ಆ ತುದಿವರೆಗೂ ನೀಟಾಗೆ ಈ ರೀತಿ ಇಟ್ಕೊತ ಹೋಗ್ಬೇಕು. ಸೊ ಈಗ ಸ್ಲೀವ್ ಏನಾಗುತ್ತೆ ಎಕ್ಸ್ಟ್ರಾ ಅನ್ನೋದು ಬರುತ್ತೆ. ನೋಡಿ ಇದು ಬಟ್ಟೆ ಏನಿದೆ ಜಾಸ್ತಿನೇ ಬರ್ತಾ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಅನ್ನೋದು ನೋಡ್ಕೋಬೇಕು. ಸೊ ಇಲ್ಲಿ ಒಂದು ಅರ್ಧ ಇಂಚು ಇದಕ್ಕೆ ಹೋಗುತ್ತೆ, ಅಂದರೆ ಕ್ರಾಸಿಂಗ್ ಇರುತ್ತಲ್ವ ಅದು ಕಂಕಳು, ಹಾಗಾಗಿ ಅರ್ಧ ಇಂಚು ಬೇಕು. ಇಲ್ಲಿ 1 ಇಂಚು ಎಕ್ಸ್ಟ್ರಾ ಅನ್ನೋದು ಬಂದಿದೆ. ಈಗ 1 ಇಂಚ್ ಅಂದರೆ ಅರ್ಧ ಇಂಚು ನೀವು ಬಿಡಬೇಕು. ಈ ಕಡೆ ಅರ್ಧ ಇಂಚು ಬಿಟ್ಟರೆ ಈ ತುದಿಯಲ್ಲಿ ಅರ್ಧ ಇಂಚು ಬಿಡಬೇಕು. ಸೊ ಅವಾಗ ಡಿವೈಡ್ ಅನ್ನೋದು ಕರೆಕ್ಟಾಗಿ ಆಗುತ್ತೆ. ಸೊ ಈಗ ನಾನು ಈ ಕಡೆ ಅರ್ಧ ಆ ಕಡೆ ಅರ್ಧ ಇಂಚು ಮಾರ್ಕಿಂಗು ಮಾಡ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಹೊಲಿಬೇಕಿಲ್ಲಿ. ನೋಡಿ ಇದು ಜಸ್ಟ್ ಇದು ಮತ್ತು ಇದು ಎರಡು ಮ್ಯಾಚ್ ಆದರೆ ಸಾಕು. ನೀವು ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಳೋದೇನಿಲ್ಲ. ತೋಳನ್ನ ಯಾವಾಗಲೂ ಈ ರೀತಿ ಇಟ್ಕೊಬಾರ್ದು. ನೋಡಿ ಇದು ಲೈನಿಂಗು ಮತ್ತು ಮೇನ್ ಕ್ಲಾತ್ ಈ ಥರ ಅಟ್ಯಾಚ್ ಆದರೆ ನೀವು ಹೊಲಿತಿರೋದು ಉಲ್ಟಾ ಅಂತ. ಹಾಗಾಗಿ ಇದು ಸೀದಾ ನೋಡಿ, ಇದು ಸೀದಾ ಇದು ಸೀದಾ ಇವೆರಡು ಕ್ಲೀನಾಗಿ ಅಟ್ಯಾಚ್ ಆಗಬೇಕು. ಆಮೇಲೆ ಇಲ್ಲೇನು ಮಾರ್ಕಿಂಗ್ ಮಾಡಿದೆ ಅರ್ಧ ಇಂಚು ಅದನ್ನು ಇಲ್ಲಿ ಬಿಡಬೇಕು. ಅಂದರೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಈ ಕಡೆ ಇಟ್ಕೊಳ್ಳಿ. ಈ ಕಡೆ ಇಟ್ಕೊಂಡ್ಬಿಟ್ಟು ನಾವೀಗ ಒಂದು ಗುಂಪಿನ ಹಾಕೊಬೇಕು. ಗುಂಪಿನ ಹಾಕೊಳ್ಳೋದ್ರಿಂದ ಅದು ಕರೆಕ್ಟಾಗಿ ಫಿಟ್ಟಿಂಗು ಏನಿದೆ ಅಲ್ಲೇ ಕುತ್ಕೊಳ್ಳುತ್ತೆ, ನೀಟಾಗಿ ಜರುಗಲ್ಲ ಅದು ಬಟ್ಟೆ. ನೋಡಿ ನಾನಿಲ್ಲಿ ಅರ್ಧ ಇಂಚು ಸ್ಲೀವಿಂದ ಏನಿದೆ ಇದು ಬಿಟ್ಟಿದ್ದೀನಿ ಈ ಕಡೆ. ಈಗ ನಾವು ಹೊಲಿಗೆ ಅನ್ನೋದು ಅರ್ಧ ಇಂಚು ಗ್ಯಾಪಲ್ಲಿ ಏನು ಫಸ್ಟ್ ಹೊಲಿಗೆ ಹಾಕಿದ್ವಲ್ಲ ಆ ತೋಳಿನ ಗೊತ್ತಾಗತ್ತೆ ನೋಡಿ. ಫಸ್ಟ್ ಏನು ಹೊಲಿಗೆ ಹಾಕಿರ್ತೀವಿ ಅಲ್ಲೇ ಹಾಕಬೇಕು.
ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿತಾ ಹೋಗ್ಬೇಕು. ಫ್ರಂಟ್ ಸೈಡಿಂದ ಪರ್ಫೆಕ್ಟಾಗಿ ಕೂತಿರುತ್ತೆ, ಅಲ್ಲೇನೋ ಎಕ್ಸ್ಟ್ರಾ ಕಟ್ ಮಾಡ್ಕೊಳೋದು ಬೇಡ. ಸೊ ಬ್ಯಾಕ್ ಸೈಡ್ ಗುಪ್ಪೆ ಏನು ಬರ್ತಿತ್ತಲ್ವ ಅದನ್ನು ನಾನೀಗ ರಿಮೂವ್ ಮಾಡಿದ್ದೀನಿ. ಮಾಡಿ ಈಗ ಮತ್ತೆ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮತ್ತು ಸೈಡು ಲೂಸಿಂಗ್ ಏನು ಬರ್ತಾಯಿತ್ತು ಅದನ್ನು ಕೂಡ ಒಂದು ಅರ್ಧ ಇಂಚು ಕಟಿಂಗ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಟೈಮು. ನೋಡಿ ಸ್ಲೀವಿಂದು ಈ ಕಡೆ ಕೂಡ ಅಷ್ಟೇ ಬಟ್ಟೆ ಉಳಿದಿದೆ. ಈಗ ನಾವು ಇದನ್ನ ಈ ರೀತಿ ಕರೆಕ್ಟಾಗಿ ಮಾಡ್ಕೊಂಬಿಟ್ಟು ಇದನ್ನ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ನೀವು ಏನು ಮಾರ್ಜಿನ್ ಇಲ್ಲಿ ಮಾರ್ಕಿಂಗ್ ಮಾಡಿದಿರ ಅದ್ರ ಪ್ರಕಾರನೇ ಹೊಲಿಗೆ ಅನ್ನೋದು ಹಾಕಬೇಕು. ನೋಡಿ ಇದು ಫಸ್ಟ್ ಸ್ಲೀವ್ ಏನು ಬಂದಿತ್ತಲ್ಲ ಅಲ್ಲಿಗೆ ನಾನು ಹೊಲಿಗೆ ಅನ್ನೋದು ಹಾಕ್ತಾ ಇದ್ದೀನಿ. ಇಲ್ಲಿ ಏನು ಮಾರ್ಕ್ ಮಾಡಿದ್ವಿ ಅವಾಗಲೇ 1/4 ಇಂಚ್ ಅಂತ, ಅಲ್ಲಿಗೆ ನಾವು ಈ ಅಳತೆಯನ್ನು ಹೊಲಿಬೇಕೀಗ. ಸೊ ಅದಕ್ಕಿಂತ ಮುಂಚೆ ಸ್ಟ್ರೈಟಾಗಿ ಹೊಲಿಗೆ ಬರಬೇಕು ಅಂದರೆ ನೀವು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀರಾ ಇಲ್ಲಿಗೆ ಟೇಪ್ ಇಟ್ಕೊಂಡ್ಬಿಟ್ಟು ಸ್ಟ್ರೈಟಾಗಿ ಲೈನನ್ನು ಹಾಕೋಬೇಕು. ಸೊ ಈಗ ಮಾರ್ಕ್ ಏನು ಮಾಡಿದ್ವಿ ಅದ್ರ ಮೇಲೆ ಹೊಲಿಗೆ ಅನ್ನೋದು ಬರಬೇಕು. ಸೊ ಇಲ್ಲಿ ಫಿಟ್ಟಿಂಗ್ ಅನ್ನೋದು ನೀಟಾಗಿದೆ, ಹಂಗಾಗಿ ಸೊ ಅಲ್ಲಿ ಹೊಲಿಗೆ ಏನು ಬಂದಿದೆ ನೀಟಾಗಿ ಇಲ್ಲಿ ಜಾಯಿನ್ ಮಾಡಿದ್ರೆ ಆಯ್ತು. ಸೊ ಕೆಲವೊಂದು ಬಟ್ಟೆ ಏನಾಗುತ್ತೆ ತುಂಬಾ ದಪ್ಪ ಇರುತ್ತೆ, ತುಂಬಾ ದಪ್ಪ ಇದ್ದಾಗ ಅದು ಹಾಕೊಂಡಾಗ ಈಚಲ್ಲ, ಏನನ್ಸುತ್ತೆ ಟೈಟ್ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನಾವು ಈ ಥರ ಬಟ್ಟೆ ತೊಗೊಂಡಾಗ ಸ್ವಲ್ಪ ಮಾರ್ಜಿನ್ ಜಾಸ್ತಿ ಬೇಕು ಅಂದರೆ ಬಿಡ್ಬೋದು, ಇಲ್ಲ ಕೆಲವರು 1 ಇಂಚ್ ಮಾತ್ರ ಬಿಡಿ ಅಂತ ಹೇಳಿರ್ತಾರೆ. ಸೊ ಅಷ್ಟಕ್ಕೆ ಬಿಟ್ಟರು ಸಾಕಾಗುತ್ತೆ ಫ್ರೆಂಡ್ಸ್. ಸೊ ಇದೇ ಮೆಥಡಲ್ಲೇ ನಾವು 2 ಸೈಡು ಹೊಲಿಬೇಕಾಗತ್ತೆ. ಇದು ಆರ್ಮೋಲು ಕೂಡ ಪರ್ಫೆಕ್ಟಾಗಿ ಬಂದಿದೆ. ಅದೇ ರೀತಿ ಇಲ್ಲಿ ಏನು ಲೂಸಿಂಗ್ ಬರ್ತಾ ಇತ್ತಲ್ವ ಅರ್ಧ ಇಂಚು ಅದನ್ನು ಕಟ್ ಮಾಡಿದ್ದೀನಿ. ಮತ್ತು ಇದು ಸ್ಲೀವ್ ಏನಿದೆ ಒಂದ್ಸಲಿ ವೇರ್ ಮಾಡಿ ಸರಿ ಇದೆ ಅಂತ ಗೊತ್ತಾದ್ಮೇಲೆ ನೀವು ಇದನ್ನು ಕಟ್ ಮಾಡಿ ಓವರ್ಲಾಕು ಮಾಡಿ ಕೊಡ್ಬೋದು. ಯಾಕಂದರೆ ಒಂದ್ಸಲಿ ಫಿಟ್ಟಿಂಗ್ ಅನ್ನೋದಕ್ಕೆ ಪರ್ಫೆಕ್ಟಾಗಿ ಬಂದರೆ ನೆಕ್ಸ್ಟ್ ಟೈಮಿಂದ ನಿಮಗೆ ಅಳತೆ ಪ್ರಕಾರ ಕರೆಕ್ಟಾಗಿ ಹೊಲಿಬೋದು. ಸೊ ಈಗ ನಾನು ಈ ರೀತಿ ಫಿಟ್ಟಿಂಗು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಯಾರ್ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ನಿಸ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.